5ನೇ ತಾರೀಕಿನಂದು ನಮ್ಮ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ತಿಪ್ಪೆ ಹತ್ರ ಒಂದು ನವಜಾತ ಹೆಣ್ಣು ಶಿಶುವಿನ ಶವ ಸಿಕ್ಕಿತ್ತು. ಅದು ಸಿಕ್ಕ ತಕ್ಷಣ ನಮ್ಮ ಪೊಲೀಸರು ಈ ಒಂದು ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಂಡು ಸೆಕ್ಷನ್ 94 BNS ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರು. ಸೆಕ್ಷನ್ 94 BNS ಏನಪ್ಪ ಅಂತಂದ್ರೆ, ಈಗ ತಾನೇ ಹುಟ್ಟಿರ್ತಕ್ಕಂಥ ಮಗುವನ್ನ ಪರಿತ್ಯಾಗ ಮಾಡಿ ಅದರ ಸಾವಿಗೆ ಕಾರಣ ಆಗುವುದು. ತದನಂತರ ಕಾನೂನು ಪ್ರಕಾರವಾಗಿ ಮಗುವಿನ ಒಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಮಗುವಿನ ಅಂತಿಮ ಸಂಸ್ಕಾರವನ್ನು ಪೊಲೀಸರು ನಡೆಸಿಕೊಟ್ರು. ತದನಂತರ ನಮ್ಮ ಪೊಲೀಸರು ಸತತವಾಗಿ ಈ ಮಗುವಿನ ತಾಯಿ ಯಾರು ಇರಬಹುದು ಅನ್ನುವಂಥ ಒಂದು ದಿಶೆಯಲ್ಲಿ ಸಾಕಷ್ಟು ತನಿಖೆಯನ್ನು ನಡೆಸಿ ಒಂದು ಪ್ರಮುಖವಾದ ಹಂತಕ್ಕೆ ತಲುಪಿದ್ರು. ಈ 3 ದಿವಸದ ಕೆಳಗಡೆ ನಮ್ಮ ಪೊಲೀಸರಿಗೆ ಈ ಮರಣೋತ್ತರ ಪರೀಕ್ಷೆ ವರದಿ ಬರುತ್ತೆ. ಅದರಲ್ಲಿ ತಲೆಗೆ ಫ್ರ್ಯಾಕ್ಚರ್ ಆಗಿದೆ ಅನ್ನುವಂಥ ಒಂದು ಅಂಶ ಬೆಳಕಿಗೆ ಬರುತ್ತೆ. ಹಾಗಾಗಿ ನಮ್ಮ ಕಿತ್ತೂರು ಪೊಲೀಸರು, ಅದರಲ್ಲೂ ವಿಶೇಷವಾಗಿ ಕಿತ್ತೂರು PSI ಪ್ರವೀಣ್ ಮತ್ತು ಕಿತ್ತೂರು CPI ಶಿವಾನಂದ್, ಇವರಿಬ್ಬರು ಕೂಡ ಈ ಪ್ರಕರಣನ ಒಂದು ಸವಾಲಾಗಿ ಸ್ವೀಕರಿಸಿ ಇದನ್ನ ಕೊಲೆಯ ಪ್ರಕರಣ ಅಂತ ಕನ್ವರ್ಟ್ ಮಾಡಿ ತನಿಖೆಯನ್ನು ಮುಂದುವರಿಸಿದ್ರು. ತನಿಖಾ ಕಾಲದಲ್ಲಿ ಕಂಡುಬಂದಂಥ ಅಂಶ ಏನಪ್ಪ ಅಂತಂದ್ರೆ, ಮುಸ್ಕಾನ್ ಅನ್ನುವಂಥ ಮಹಿಳೆ ಪಕ್ಕದ ಅದೇ ಊರಿನವರಂಥ ಮಹಾಬಲೇಶ್ವರ ಅನ್ನುವಂಥ ಹುಡುಗನ ಜೊತೆ, ಸಿಮ್ರನ್ ಅಲಿಯಾಸ್ ಮುಸ್ಕಾನ್, 2 ಹೆಸರುಗಳಿಂದ ಅವಳು ಪರಿಚಿತರಾಗಿದ್ದಾಳೆ. ಅವನ ಜೊತೆ ವಿವಾಹ ಪೂರ್ವ ಸಂಬಂಧ ಹೊಂದಿ ಕಳೆದ 3 ವರ್ಷದಿಂದ ಅವನ ಜೊತೆ ಪ್ರೀತಿ ಮಾಡಿ ಗರ್ಭಿಣಿಯಾಗಿ 5ನೇ ತಾರೀಕು ಬೆಳಿಗ್ಗೆ 10 ಗಂಟೆ 10:30 ಅಷ್ಟೊತ್ತಿಗೆ ಪ್ರಸವ ಬೇನೆ ಶುರುವಾದಾಗ ಇವಳು ಬಾತ್ರೂಮಲ್ಲಿ ಈ ಮಗುವಿಗೆ ಜನನವನ್ನು ಕೊಡ್ತಾಳೆ. ಆ ಸಂದರ್ಭದಲ್ಲಿ ಮನೆಯವರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಗುವಿಗೆ ಉಸಿರು ಕಟ್ಟಿಸ್ಲಿಕ್ಕೆ, ಮಗುವಿನ ಅಳು ಕೇಳಬಾರ್ದು ಅಂತ ಮುಖವನ್ನು ಮುಚ್ಚಿ, ತದನಂತರ ಅದನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಬೇಕಾದ್ರಲ್ಲಿ ಬಹುಶಃ ತಲೆಗೆ ಫ್ರ್ಯಾಕ್ಚರ್ ಆಗಿರುವಂಥದ್ದು ಕಂಡು ಬಂದಿದೆ. ಈ ರೀತಿಯಾಗಿ ಆ ಸಂದರ್ಭದಲ್ಲಿ ಮಹಾಬಲೇಶ್ವರ್ ಕೂಡ ಒಂದು ವಿಡಿಯೋ ಕಾಲಲ್ಲಿದ್ದು ಈ ಮಹಿಳೆಗೆ ಈ ಮಗುವನ್ನ ಈ ರೀತಿ ಡಿಸ್ಪೋಸ್ ಮಾಡಲಿಕ್ಕೆ ಪ್ರೇರೇಪಣೆ ನೀಡಿರೋದು ಕಂಡು ಬಂದಿದೆ. ಹಾಗಾಗಿ ಮಗುವಿನ ತಾಯಿ ಮತ್ತು ಈ ಗರ್ಭಿಣಿ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಮಹಾಬಲೇಶ್ವರ್ ಇಬ್ಬರನ್ನೂ ಕೂಡ ನಾವು ನಿನ್ನೆ ದಿವಸ ಬಂಧಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ನನ್ನ ಕಳೆದ 12-13 ವರ್ಷದ ಸರ್ವಿಸಲ್ಲಿ ನೀವು ಹೇಳೋದು ನಿಜ ಇದೆ. ಇದು ಒಂದು ಫಸ್ಟ್ ಆಫ್ ಆಲ್ ತುಂಬ ದುರಾದೃಷ್ಟದ ಪ್ರಕರಣಗಳು. ಇದು ಅಮಾಯಕ ಮಗುವನ್ನ ಈ ರೀತಿ ನಿಷ್ಕಾರುಣ್ಯ ತೋರಿಸ್ಬಿಟ್ಟು ಪರಿತ್ಯಾಗ ಮಾಡಿ ಅದರ ಸಾವಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇಂಥ ಒಂದು ಪ್ರಕರಣದಲ್ಲಿ ಸಾಮಾನ್ಯವಾಗಿ ತಾಯಿ ಯಾರು ಅಂತ ಹುಡುಕೋದು ಬಹಳ ಕಷ್ಟದ ಕೆಲಸ. ಈಗಾಗಲೇ ಹೇಳಿದಾಗೆ ನಮ್ಮ ಕಿತ್ತೂರು ಪೊಲೀಸರು ತುಂಬ ಕಾಳಜಿ ವಹಿಸಿ, ಮುತುವರ್ಜಿ ವಹಿಸಿ ಒಳ್ಳೆಯ ತನಿಖೆಯನ್ನು ಕೈಗೊಂಡು
ಈ ಒಂದು ಕೊಲೆಗೆ ಕಾರಣ ಆಗಿರ್ತಕ್ಕಂಥ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ದುರದೃಷ್ಟದ ಪ್ರಕರಣ ಆಗಿದ್ರೂ ಕೂಡ ನಮ್ಮ ಪೊಲೀಸರು ಆ ಒಂದು ಮುಗ್ಧ ಅಮಾಯಕ ಮಗುವಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಕಾರಣರಾದಂಥ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಮೊದಲು ನಾವು ರಿಜಿಸ್ಟರ್ ಮಾಡಿರೋದು 94 BNS ಅಡಿಯಲ್ಲಿ. ಈಗ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಅದನ್ನು ಕೊಲೆ ಕೇಸಾಗಿ ಪರಿವರ್ತನೆ ಮಾಡಿ ಆರೋಪಿಗಳನ್ನ ಕೊಲೆ ಕೇಸಲ್ಲಿ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ನಾನು ಅದನ್ನೇ ಹೇಳಿದೆ, ಈ ಒಂದು ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡಿಕೊಂಡು ಮಹಾಬಲೇಶ್ವರನ್ ಜೊತೆ ವಿಡಿಯೋದಲ್ಲಿ ಇಟ್ಕೊಂಡು ಅವನು ಇವಳಿಗೆ ಗೈಡ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಹುಟ್ಟಿದ ದಿವಸನೇ ಇದನ್ನ ಪರಿತ್ಯಾಗ ಮಾಡಿರ್ತಕ್ಕಂಥದ್ದು. ಗರ್ಭಿಣಿ 9 ತಿಂಗಳು. ಹೌದು. ಮೋಸ್ಟ್ಲಿ ಅವರಿಗೆ ಪ್ರಾರಂಭದಲ್ಲಿ ಗೊತ್ತೇ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಅದೇ ಕಾರಣದಿಂದನೇ ಹುಡುಗಿ ಮನೆಯಲ್ಲಿ ಅವ್ರಿಗೂ ಕೂಡ ಗೊತ್ತಾಗಿಲ್ಲ. ಹೊಟ್ಟೆ ಮೋಸ್ಟ್ಲಿ ಕಮ್ಮಿ ಇತ್ತು ಅಥವಾ ದೇಹ ಆಗಿತ್ತು, ಮನೇಲಿ ಗೊತ್ತಾಗಿರಲಿಲ್ಲ. ಸೊ ಹಾಗಾಗಿ ಅವ್ರು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿತ್ತು.